ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯರಾಜ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ. ಈ ಒಂದು ದೇವಿ ಪವಾಡ 9 ತಿಂಗಳಿಂದ ಉತ್ತರ ಕರ್ನಾಟಕದ ಫುಲ್ ಸುದ್ದಿ ಎಬ್ಸಿದೆ. ಯಾವ ದೇವಿ, ಎಲ್ಲಿರೋದು, ಎಷ್ಟು ಪವರ್ಫುಲ್ ಅಂತ ನಾನು ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ನೀವೇನಾದರೂ ನನ್ನ ಚಾನಲ್ನ ಇದೆ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದೇವಸ್ಥಾನ ಬಂದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಮರ್ಕುಂಬಿ ಅಂತಕ್ಕಂಥ ಗ್ರಾಮದಲ್ಲಿ ಇರುವಂಥ ದೇವಸ್ಥಾನ ಇದು. ಈ ಒಂದು ದೇವಸ್ಥಾನಕ್ಕೆ ಲಕ್ಷಾಂತರ ಜನ ಭಕ್ತರಿದ್ದಾರೆ. ನೀವು ಮೈಸೂರು ಚಾಮುಂಡೇಶ್ವರಿ ನೋಡೋಕ್ಕೆ ಮೈಸೂರಿಗೆ ಹೋಗಬೇಕಿತ್ತು, ಬಟ್ ಈಗ ಇಲ್ಲೇ ನೆಲೆಸಿದ್ದಾಳೆ, ಅದು ನಮ್ಮ ಉತ್ತರ ಕರ್ನಾಟಕದಲ್ಲೇ. ಈ ದೇವಿಗೆ 9 ತಿಂಗಳು 9 ವಾರ ಅಥವಾ 9 ದಿನ ಹೋಗ್ಬೇಕಂತೆ. ಇದಕ್ಕೆ ನಾವು ಅಕ್ಕಿ ಸೇವೆ, ಬೆಲ್ಲದ ಸೇವೆ ಅಥವಾ ಉಪ್ಪಿನ ಸೇವೆ ಈ 3 ಕೂಡ ಮಾಡ್ಬೋದು. ಅಕ್ಕಿ ಸೇವೆ ಬಂದು ಯಾರಿಗೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ ಮತ್ತು ಮನೆ ಚೆನ್ನಾಗಿ ನಡಿಬೇಕು ಅಂತ ಅಕ್ಕಿ ಸೇವೆ ಮಾಡ್ತಾರೆ. ಬೆಲ್ಲದ ಸೇವೆ ಬಂದು ಸಾಲ ಯಾರು ನಮಗೆ ಕೊಡಬೇಕು, ನಮಗೆ ಯಾರು ಬೇರೆಯವರಿಗೆ ಸಾಲ ಕೊಡಬೇಕು, ಇವೆಲ್ಲ ಕೂಡ ಬೆಲ್ಲದ ಸೇವೆಯಲ್ಲಿ ಬರುತ್ತೆ. ಉಪ್ಪಿನ ಸೇವೆ ಬಂದು ಮನೆಗೆ ದೃಷ್ಟಿ ಆಗಿದ್ದರೆ, ನಮಗೆ ದೃಷ್ಟಿ ಆಗಿದ್ದರೆ ಅದಕ್ಕೆ ಉಪ್ಪಿನ ಸೇವೆ ಮಾಡ್ತಾರೆ. ಆ್ಯಂಡ್ ಈ ಮರ ಏನಿದೆಯಲ್ಲ, ಅಕ್ಕಿ ಸೇವೆ ಮಾಡೋರು ಈ ಒಂದು ಮರಕ್ಕೆ 9 ಪ್ರದಕ್ಷಿಣೆ ಹಾಕಬೇಕು. ಪ್ರದಕ್ಷಿಣೆ ಹಾಕಿದ ನಂತರ ನೆಕ್ಸ್ಟ್ ಅಲ್ಲೋಗಿ ಕ್ಯೂ ಅಲ್ಲಿ ನಿಂತು ಅಲ್ಲಿಂದ ಒಳಗಡೆ ಗರ್ಭಗುಡಿ ಒಳಗಡೆ ಹೋಗಿ ಅಲ್ಲಿ ಒಂದು ದೇವಿ ಮೂರ್ತಿ ಇದೆ, ಆ ಒಂದು ಮೂರ್ತಿಗೆ ಅಕ್ಕಿ ಸೇವೆ ಮಾಡಬೇಕಾಗುತ್ತೆ. 2 ಸತಿ ಆ ಒಂದು ಗಂಟನಲ್ಲಿರೋ ಅಂಥ ಅಕ್ಕಿನ ಅರ್ಪಿಸಿದ ನಂತರ ಆ ಒಂದು ಬಟ್ಟೆನ ತೊಗೊಂಬಂದು ಇಲ್ಲಿರೋವಂತಹ ಮರಕ್ಕೆ ಕಟ್ಟಿದಾರಲ್ಲ ನೋಡಿ, ಈ ಥರ ಕಟ್ಟಬೇಕು. ಅದನ್ನು 9 ದಿನ ಮಾಡಬೇಕು. 9 ದಿನ ಆಯಿತು, 9 ವಾರ ಆಯಿತು, ಅಥವಾ 9 ತಿಂಗಳೊಳಗೆ ಬಂದು ಕಟ್ಟಬೇಕು. ನೋಡಿ, ಇದೇ ಅದು ಅಕ್ಕಿ ಸೇವೆ ಮಾಡೋ ಅಂಥದ್ದು. ಇಲ್ಲಿ ಬಂದು ಕ್ಯೂ ಹಚ್ಚಿ ನಂತರ ಗರ್ಭದ ಗುಡಿ ಒಳಗೆ ಹೋಗ್ಬೇಕು ನಾವು. ಈಗೀಗ ಇದು ತುಂಬಾ ವೈರಲ್ ಆಗ್ತಿದೆ, ಹಂಗಾಗಿ ಸಿಕ್ಕಾಪಟ್ಟೆ ಜನ. ಈ ಒಂದು ದೇವಿ ವಾರ ಬಂದು ಮಂಗಳವಾರ, ಶುಕ್ರವಾರ ವಾರ ಇರುತ್ತೆ. ಅವಾಗಂತೂ ಮ್ಯಾಕ್ಸಿಮಮ್ ಅಂದರೆ ಮಂಗಳವಾರ ಮತ್ತು ಶುಕ್ರವಾರ 10,000 ಜನ ಅಂತೂ ಸೇರ್ತಾರೆ. ನಾವು 4 ತಾಸು ಕ್ಯೂ ಅಲ್ಲಿ ನಿಂತು ಹೋಗಿದ್ದು. ಈ ಒಂದು ದೇವಸ್ಥಾನ ಬರೀ 7 ದಿನದಲ್ಲಿ ಕಟ್ಟಿರೋವಂಥ ದೇವಸ್ಥಾನ. ಇಲ್ಲಿ ಬಂದಿರೋವಂಥ ಭಕ್ತಾದಿಗಳಿಗೆ 24 ಗಂಟೆ ಕೂಡ ಅನ್ನಪ್ರಸಾದ ಇದ್ದೇ ಇರುತ್ತೆ. ಈ ಒಂದು ದೇವಸ್ಥಾನದಲ್ಲಿ ನೀವು ಲಕ್ಷ್ಮೀ ಸಾಲಿಗ್ರಾಮ ಹಾಗೂ ಶ್ರೀಚಕ್ರ ಸ್ಥಾಪನೆ ಇವೆರಡೂ ಆಗಿ 9 ತಿಂಗಳು ಕಳೆದಿದೆ. ನೋಡಿ, ಇದೇ ಒಂದು ಆ ಗರ್ಭಗುಡಿ ನೋಡೋಕೆ ಇಷ್ಟು ಕಾಣ್ತಿದೆ, ಆದರೆ ಎಷ್ಟು ಪವರ್ಫುಲ್ ಗೊತ್ತಾ. ಸೊ ನೀವು ಈ ಅಮ್ಮನನ್ನು ನೋಡ್ಬೋದು ಅನ್ಸತಿ. ನೋಡಿ ಎಷ್ಟು ಲಕ್ಷಣವಾಗಿದ್ದಾರೆ. ನಾನು ಫಸ್ಟ್ ಡೇ ಹೋದಾಗ ಏನೋ ಬಿಡು ಅಂತ ನಾನು ಸುಮ್ಮನೆ ಆಗಿದ್ದೆ, ಆದರೆ ಇದು ಉಪ್ಪಿನ ಸೇವೆ ಮಾಡಿರ್ತಾರಲ್ಲ, ಆ ಉಪ್ಪಿನ ಒಂದು ರಾಶಿ ಇದು. ಸೊ ಆಚೆಯಿಂದ ನೀವು ಈ ಗುಡಿನ ನೋಡ್ಬೋದು. ಎಷ್ಟು ಜನ ಬರ್ತಾರೆ ಅಂದರೆ ಲಕ್ಷಾಂತರ ಜನ ಬರ್ತಾರೆ. ಸೊ ಈಗ ನಾವು ಅಕ್ಕಿ ಸೇವೆ ಮಾಡಿದ ನಂತರ ನೆಕ್ಸ್ಟ್ ಆ ಒಂದು ಬಟ್ಟೆ ಕೊಟ್ಟಿರ್ತಾರಲ್ಲ, ಆ ಒಂದು ಬಟ್ಟೆನ ಬಂದು ಈ ಒಂದು ಮರಕ್ಕೆ ಕಟ್ಟಬೇಕು. ಈ ಒಂದು ಕ್ಷೇತ್ರದಲ್ಲಿ 171 ಅಡಿ ಉದ್ದ ಇರುವಂತಹ ಶಿವಲಿಂಗವನ್ನು ಪ್ರಾರಂಭ ಮಾಡ್ತಿದ್ದಾರೆ. ಸೊ ಆ ಕೆಲಸನೂ ಕೂಡ ಈಗ ಸ್ಟಾರ್ಟ್ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಬಂದಿರೋರೆಲ್ಲ ಆಲ್ಮೋಸ್ಟ್ ಅಲ್ಲಿ ಹೇಳಿರೋದೇನು ಅಂತ ಅಂದರೆ 2 ರಿಂದ 3 ಸತಿ ಬರೋ ಅಷ್ಟೊತ್ತಿಗೆ ಆಗಲೇ ನಮ್ಮ ಕಷ್ಟಗಳೆಲ್ಲ ಅರ್ಧಕ್ಕರ್ಧ ಪರಿಹಾರ ಆಗಿದೆ ಅಂತಲೇ ಅಂದಿರೋದು. ಆ್ಯಂಡ್ ನೀವು ಒಂದು ಸತಿ ಬಂದು ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ. ಬಸ್ಸಿನ ವ್ಯವಸ್ಥೆ ಇದೆಯಾ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.